ಹಾಯ್ ವಿವರ್ಸ್. ಇವತ್ತು ಬಿಗ್ ಬಾಸ್ ಮನೆ ಖಾಲಿ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತೆ ಹೊಸ ಇಬ್ಬರು ಆ್ಯಂಕರ್ಸು ಒಳಗಡೆಗೆ ಎಂಟ್ರಿ ಆಗ್ತಾರೆ. ಅದು ಯಾರ್ಯಾರಪ್ಪ ಅಂತಂದರೆ ಕಿರಿಕ್ ಕೀರ್ತಿ ಮತ್ತು ಜಾಹ್ನವಿ. ಇವರು 6 ಜನ ಕಂಟೆಸ್ಟೆಂಟ್ಗಳಿದ್ದಾರಲ್ಲ, ಅವ್ರನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತಲೇ ಬಂದಿದ್ದಾರೆ. ಕಿರಿಕ್ ಕೀರ್ತಿ ಅವರು ಮೊದಲನೇದಾಗಿ ವಿನಯ್ ಅವರನ್ನು ನೋಡಿ, ಏನು ವಿನಯ್, ನಿಮ್ಮ ಇಡೀ ತಂಡ ಹೊರಗೆ ಹೋಗ್ಬಿಡ್ತು, ಏನಾಯಿತು ಅಂತ ಕೇಳ್ತಾರೆ. ಇದಕ್ಕೆ ನಿನ್ನೆ ಸುದೀಪ್ ಸರ್ ಅವರು ಕೂಡ ಹೇಳಿದರು, ನಿಮ್ಮ ಟೀಮ್ನಲ್ಲಿ ಕಡೆಯೇ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ನಮ್ರತಾ ಅವರು ಕೂಡ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹಾಸ್ಯ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಅನಿಸಿದೆ, ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಕಿರಿಕ್ ಕೀರ್ತಿ ಅವರು ಕಾರ್ತಿಕ್ ಅವರನ್ನು ನೋಡಿ, ಮಡಕೆ ಹೊಡೆದು ನಾನು ಬೆಸ್ಟ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಕಾರ್ತಿಕ್ ಅವರು ಹೇಳ್ದಾಗೆ ಸಾಧಿಸಿ ತೋರಿಸ್ಬಿಟ್ರಾ ಇಲ್ವಾ ಎನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಹಾಗೆ ಜಾಹ್ನವಿ ಅವರು ಸಂಗೀತ ಅವರನ್ನು ನೋಡಿ, ಸಂಗೀತ ಅವರೇ, ನೀವು ಪ್ರತಾಪ್ಗೆ ಇವರು ಸಪೋರ್ಟನ್ನು ನೋಡಿ, ಪ್ರತಾಪ್ಗೆ ಇರ್ತಕ್ಕಂಥ ಸಪೋರ್ಟನ್ನು ನೋಡಿ ಪ್ರತಾಪ್ ಜೊತೆ ಕ್ಲೋಸ್ ಆದ್ರಾ? ಪ್ರತಾಪ್ ಅವರು ಅಭಿಮಾನಿಗಳ ಓಟನ್ನು ಕದಿಯಲು ಪ್ಲಾನ್ ಮಾಡಿ ಪ್ರತಾಪ್ ಅವ್ರ ಜೊತೆಗೆ ನೀವು ಸ್ನೇಹವನ್ನು ಬೆಳೆಸಿದ್ರಾ ಎಂದು ಕೇಳ್ತಾರೆ. ಆಗ ಸಂಗೀತ ಅವ್ರ ಮುಖ ನೋಡಬೇಕಾಗಿತ್ತು. ಅವ್ರಿಗಂತೂ ತುಂಬಾ ಕೋಪ ಬರುತ್ತೆ, ಕೋಪದಿಂದ ಅವ್ರ ಮುಖ ಪ್ರಜ್ವಲಿಸ್ತಾ ಇರುತ್ತೆ. ನಾವು ಕೂಡ ನಮ್ಮ ಚಾನಲ್ನಲ್ಲಿ ಇದರ ವಿಷಯ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ದೇವೆ. ಯಾವಾಗ ಸಂಗೀತ ಅವರು ಕಣ್ಣು ನೋವಿನಿಂದ ಹೊರಗಡೆ ಹೋಗಿ ಅಲ್ಲಿಂದ ಯಾವಾಗ ತಿರುಗಿ ಬಂದರೋ ಆವಾಗಿಂದ ಪ್ರತಾಪ್ ಅವರಿಗೆ ಕ್ಲೋಸ್ ಆದರು. ಅದಕ್ಕೆ ಕಾರಣ ಪ್ರತಾಪ್ ಅವ್ರಿಗೆ ಇರ್ತಕ್ಕಂಥ ಬೆಂಬಲನೇ ಕಾರಣ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗೆ ಬಿಗ್ ಬಾಸು ಕಡೆಗೂ ನಮ್ರತಾ ಅವರನ್ನು ಬಿಗ್ ಬಾಸ್ ಮನೆ ತಂಡದಿಂದ ಹೊರಗಡೆ ಕಳಿಸುತ್ತೆ. ನಮ್ಮ ಚಾನಲ್ನಂತೂ ಬಹಳಷ್ಟು ಜನ ನಮ್ರತಾ ಅವ್ರ ಬಗ್ಗೆ ಕೇಳ್ತಾನೇ ಇದ್ದರು. ಯಾಕೆ ಈ ವಾರ ಹೋಗ್ತಾರಾ, ನೆಕ್ಸ್ಟ್ ವಾರ ಹೋಗ್ತಾರಾ, ಯಾಕೆ ಅವ್ರು ಎಲಿಮಿನೇಟ್ ಆಗ್ತಾ ಇಲ್ಲ, ಯಾಕೆ ಅವ್ರನ್ನ ಬಿಗ್ ಬಾಸ್ ತಂಡದಿಂದ ಹೊರಗಡೆ ಕಳಿಸ್ತಾ ಇಲ್ಲ ಅಂಥೇಳಿ ತುಂಬ ಜನ ಸಾಕಷ್ಟು ಕಾಮೆಂಟ್ಗಳಲ್ಲಿ ಹಾಕಿದ್ರು. ಫೈನಲ್ ಆಗಿ ಬಿಗ್ ಬಾಸ್ ತಂಡ ನಮ್ರತಾ ಅವರನ್ನು ಹೊರಗಡೆ ಕಳಿಸ್ಬಿಟ್ಟಿದೆ. ಇವಾಗ ಕಿರಿಕ್ ಕೀರ್ತಿ ಅವರು ಪ್ರತಾಪ್ ಅವರನ್ನು ಇಂಟರ್ವ್ಯೂ ಮಾಡಬೇಕಾದ್ರೆ ಪ್ರತಾಪ್ ಅವರನ್ನು 3 ವರ್ಷಗಳ ಹಿಂದೆಯೇ ಪ್ರತಾಪ್ ಅವ್ರಿಗೆ ಪ್ರಾಬ್ಲಮ್ ಆದಾಗ ಪ್ರತಾಪ್ ಅವ್ರ ಜೊತೆಗೆ ಇಂಟರ್ವ್ಯೂ ಮಾಡಿರ್ತಾರೆ ಕಿರಿಕ್ ಕೀರ್ತಿ ಅವರು. ಆದರೆ ಈಗ ಬಿಗ್ ಬಾಸ್ ಮನೆಗೆ ಬಂದ ನಂತರ ಪ್ರತಾಪ್ ಅವ್ರ ಮೇಲೆ ಜನಗಳ ಅಭಿಪ್ರಾಯ ಬದಲಾಗಿದೆ. ಸಾಕಷ್ಟು ಜನ ವೋಟ್ ಹಾಕಿದ್ದಾರೆ, ಸಾಕಷ್ಟು ಬೆಂಬಲ ಇದೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಅವರಿಗೆ, ಯಾರಿಗೆ, ಕಿರಿಕ್ ಕೀರ್ತಿ ಅವರಿಗೆ. ಪ್ರತಾಪ್ ಅವರ ಗೆಲುವಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಅನ್ನೋ ಥರ ಹೇಳ್ತಾರೆ. ಅದೇ ಥರ ಪ್ರತಾಪ್ ಅವ್ರಿಗೆ ನ್ಯಾಯ ಒದಗಿಸ್ಬೇಕು. ಪ್ರತಾಪ್ ಅವರು ಅಂತೂ ಇಂತೂ ಬಿಗ್ ಬಾಸ್ ಮನೆ 5ನೇ ಫೈನಲ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಮಾಡ್ತಾರೆ. ಅದು ಇವಾಗ ಎಲ್ಲರಿಗೂ ಸಹ ಸ್ವಲ್ಪ ಸಮಾಧಾನ ತಂದಿದೆ. ಆದ್ರೂ ಬಿಗ್ ಬಾಸ್ ಮನೆ ಏನು ನಡೀತಾ ಇದೆ ಅಂತ ಇನ್ನೂ ಕಾದು ನೋಡಬೇಕಾಗಿದೆ. ಯಾರಿಗೆ ಆ ಬಿಗ್ ಬಾಸ್ ಮನೆ ಟ್ರೋಫಿ ಸಿಗುತ್ತೆ ಅಂತ ನಾವೆಲ್ಲರೂ ಕಾದು ನೋಡ್ತಾ ಇದ್ದೀವಿ. ಆದಷ್ಟು ಪ್ರತಾಪ್ ಅವರು ವಿನ್ ಆಗಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಥ್ಯಾಂಕ್ ಯು ವ್ಯೂವರ್ಸ್. ಥ್ಯಾಂಕ್ ಯು ಬಿಗ್ ಬಾಸ್.